ಮೈ ಡಿಯರ್ ಸೊಸೆ, ಗಲಾಟೆ ನೋಡಿ ಟೆನ್ಷನ್ ಆದ್ಯಾ? ನೋ ನೋ ನೋ, ಸಿಂಪಲ್ ಮ್ಯಾಟರ್. ಮನೇಲಿ ಅಮ್ಮ ಇಲ್ಲ, ಅಪ್ಪ ಸರಿ ಇಲ್ಲ. ಮನೆ ಪರಿಸ್ಥಿತಿನ ಹೇಗ್ ನಿಭಾಯಿಸ್ಬೇಕು ಅನ್ನೋದೇ ಅವ್ನಿಗೆ ಗೊತ್ತಿರ್ಲಿಲ್ಲ. ಫ್ರೆಂಡ್ಸ್ ಯಾರು ಅವನ್ನ ಆಟಕ್ಕೆ ಸೇರ್ಸ್ಕೊತಿರ್ಲಿಲ್ಲ. ಇನ್ ಟೀಚರ್ಸು ನೀಟಾಗಿ ಪಾಠ ಹೇಳ್ಕೊಡ್ತಿರ್ಲಿಲ್ಲ. ಯಾರ್ದಾದ್ರೂ ಮನೆಗೆ ಹೋಗಿ ಟಿವಿ ನೋಡ್ತಿದ್ರೆ ದರಿದ್ರದವನೆ ಹೋಗ ಆಚೆ ಅಂತ ಆಚೆ ಕಳಿಸ್ತಾ ಇದ್ರು. ಇದನ್ನೆಲ್ಲ ಹರಿಯಾಣ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ಯಾರಾಗಿದ್ರು ಅಷ್ಟೇನೆ. ಅವ್ನ ಹಂತದವರೆಗೂ ಆ ನೋವನ್ನ ಸಹಿಸ್ಕೋತಾರೆ. ಸಾಧ್ಯ ಇಲ್ಲ ಅನ್ಸ್ದಾಗ ಅದಕ್ಕೆ ವಿರುದ್ಧವಾಗಿ ಹೋಗ್ತಾರೆ. ಅನ್ನ ಮಾಡಿದ್ದು ಅದೇ ಅಲ್ವಾ ಅತಿಗೆ. ಒಂದಿನ ಹರಿಯಾಣ ನನ್ನ ಹತ್ರ ಸೈಕಲ್ ಇದೆ ಅಂತ ಸುಳ್ಳು ಹೇಳ್ದ. ಎಲ್ರೂ ಮಾತಾಡ್ಸೋದಕ್ ಶುರು ಮಾಡಿದ್ರು, ಆಟಕ್ಕೂ ಸೇರ್ಸ್ಕೊಂಡ್ರು. ಆಮೇಲೆ ನಮ್ಮ ಮನೇಲಿ ಫೋನ್ ಇದೆ, ಟಿವಿ ಇದೆ, ಒಂದೊಂದೇ ಸುಳ್ಳು ಹೇಳ್ತಾ ಹೋದಾಗ್ಲೆಲ್ಲ ಅವನ್ ಫ್ರೆಂಡ್ಸ್ ಬಳಗಾನು ಬೆಳೀತಾ ಬಂತು, ಅವಮಾನನೂ ಕಮ್ಮಿ ಆಗ್ತಾ ಬಂತು. ಎಲ್ರೂ ಮುಂದೆ ನಾನು ಎತ್ತರದಲ್ಲಿ ಇರ್ಬೇಕು ಅಂದ್ರೆ ಸುಳ್ಳೇ ದಾರಿ ಅನ್ಕೊಂಡ. ಆಮೇಲೆ ಅದನ್ನೇ ರೂಢಿ ಮಾಡ್ಕೊಂಡ. ಪಾಪ. ಏನು ಪಾಪನ? ಅವನ್ ಸುಳ್ಳು ಹೇಳಿದ್ದು ಯಾರ್ದಾರು ನೋಯಿಸೋದಕ್ಕಾಗ್ಲಿ ಮೋಸ ಮಾಡೋದಕ್ಕಾಗ್ಲಿ ಅಲ್ಲ ಅತ್ಗೆ. ನಮ್ಮ ಮನೆಗೆ ಯಾರು ಅವಮಾನ ಮಾಡಬಾರ್ದು, ನಮ್ಮನ್ನ ಯಾರು ಚೀಪಾಗಿ ನೋಡ್ಬಾರ್ದು ಅಂತ. ನಿಮ್ಮ ಹತ್ರ ವಿಷಯ ಮುಚ್ಚಿಡೋದಕ್ಕೂ ಇದೇ ರೀಸನು. ಎಲ್ಲಿ ನೀವು ನಮ್ಮ ಮನೆ ಬಗ್ಗೆ ತಪ್ಪಾಗಿ ತಿಳ್ಕೊಬಿಡ್ತಿರೋ ಅಂತ. ಅವನ್ ಮಾತಲ್ಲಿ ಸುಳ್ಳಿರ್ಬೋದು, ಆದ್ರೆ ಮನ್ಸಲ್ಲಿ ಕೆಟ್ಟದಿಲ್ಲ ಅದ್ಗೆ. ನೀವು ಅಂದ್ರೆ ಅಣ್ಣಂಗೆ ತುಂಬಾ ಇಷ್ಟ ಅದ್ಗೆ. ಅದಕ್ಕೆ ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡಿ. ಇವತ್ ನೀವು ಬೈದಿದ್ದೀರಾ ಅಲ್ವಾ, ನೋಡ್ತಾ ಇರಿ ನಾಳೆಯಿಂದ ಅಣ್ಣ ಹೇಗ್ ಚೇಂಜ್ ಆಗ್ತಾನೆ ಅಂತ. ನೆನ್ನೆ ಹರಿಗೂ ನಾಳೆ ಹರಿಗೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಇವ್ನ್ ಯಾವಾಗ್ಲೂ ಇದೇ ಆಯ್ತು ಅಣ್ಣ. ಯಾವತ್ತು ಇವ್ನು ಸುಳ್ಳು ಹೇಳಕ್ ಶುರು ಮಾಡಿದ್ನೋ ಅವತ್ತಿಂದ ನಮ್ಮ ಮನೆಗೆ ದರಿದ್ರ ಮೆಟ್ಕೋತು. ಆಯ್ತು ಆಯ್ತು ಬಿಡು, ಹಳೆದಲ್ಲ ಇವಾಗ ಯಾಕೋ. ಏಯ್ ತಮ್ಮ ಏನೋ ನೀನು, ಅಣ್ಣನ ಜೀವನ ಹಾಳು ಮಾಡಕ್ಕೆ ಹುಟ್ಟಿರೋ ಶತ್ರು ನೀನು. ಕಿಚ್ಚಿನ ಪಾಪಿ, ನಿನ್ನಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ಯಾ? ಹರಿ, ನೀನಾದ್ರೂ ಸುಮ್ನಿರೋ. ನನ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಂಗೆ. ಹರಿ ಅಂತ ಹೆಸರಿಟ್ಕೊಂಡು ನಮ್ ಮನೆಗೆ ಹೆಸರು ಹಾಳು ಮಾಡ್ತಿದ್ಯಲ್ಲೋ, ನಾಚಿಕೆ ಆಗಲ್ವಾ ನಿಂಗೆ? ಲೋ ಲೋ ಲೋ, ನಿನ್ನಂತ ಅಣ್ಣ ಯಾವ ತಮ್ಮಂದ್ರಿಗೂ ಹುಟ್ಬಾರ್ದು. ನಿನ್ನಂತ ನಾಯಿಗೆ ಅಣ್ಣ ಆಗೋ ಕರ್ಮ ನನ್ಗೆ ಯಾವ ಜನ್ಮದಲ್ಲೂ ಬರೋದ್ ಬೇಡ. ನಿನ್ನಂತ ನೆಂಟಿ ಆಗೋ ಕರ್ಮ ಬೇಡ ಅಂತಾನೆ ಅದಕ್ಕೆ ಮನೆ ಬಿಟ್ಟು ಹೋಗಿರೋದು. ಏಯ್ ಏನೋ ಅಂದೆ ನೀನು? ಯಾಕ್ರೋ ಅಣ್ಣ ಸಾರಿ ಅಣ್ಣ, ನೋಡಿಲ್ಲ ಅಣ್ಣ, ನಿಜವಾಗ್ಲೂ ನೋಡಿಲ್ಲ ಅಣ್ಣ. ದೇವ್ರೆ ಅಣ್ಣ ಅಣ್ಣ ಏನೇ ಕಣ ನಿಂಗೆ, ಹೆಂಗಣ ಮನ್ಸು ಬಂತು ನಿಂಗೆ? ನೀನ್ ತಪ್ಪು ಮಾಡ್ದೆ ಅಣ್ಣ. ನಿಂಗೆ ಯಾರ ಮೇಲೆ ಕೈ ಮಾಡಿದ್ಯಾ ಗೊತ್ತಾ? ನಿನ್ ಯಾಕಣ ಈಗ ಮಾಡ್ದೆ? ಅಣ್ಣ ನಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ. ಅವನ್ ಬರೀ ನಮ್ಗ ಅಣ್ಣ ಅಲ್ಲ ಅಮ್ಮ ಅನ್ನೋದನ್ನ ಮರ್ತೋಗ್ಬಿಟ್ಟ ಅಣ್ಣ ನೀನು. ಎಂತ ಕಲ್ ಮನ್ಸಣ್ಣ ನಿನಗೆ. ಏಯ್ ಅದೆಲ್ಲ ಏನಿಲ್ಲ ಬಿಡು, ಸುಮ್ನಿರು. ಎಲ್ಲಿ ಹೋಗಿದ್ದಮ್ಮ ನೀನು? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಇವರಿಬ್ರದ್ದು ಇದ್ದಿದೆ ಬಿಡಮ್ಮ, ನೀನನ್ ತಪ್ಪು ತಿಳ್ಕೊಬೇಡ. ಅವನು ನೋಡ್ಲಿಲ್ಲ,
ನೀನ್ ಮನೆಗೆ ವಾಪಸ್ ಬಂದಿಲ್ಲ, ನಮ್ಗದೇ ಸಂತೋಷ. ಒಳಗ್ ಹೋಗಮ್ಮ. ಯಾಕಣ ನಿಂಗೆ ಹೊಡ್ದ? ಬೈ, ಅವನ್ ನೋಡ್ಲಿಲ್ಲ ಅಂತ ಹೇಳಿದೆ ತಾನೆ. ಎಲ್ಲ ಇವನಿಂದಾನೆ. ನನ್ನ ಕಂಡ್ರೇನೆ ಆಗಲ್ಲ, ನಾನು ದಾರಿಗೆ ಅಡ್ಡ ಬರ್ತಾನೆ ಇರ್ತಾನೆ. ಸುಮ್ನಿರು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಇವತ್ತೈತೆ ಕಣ. ನಿಲ್ಸ, ನಾಚಿಕೆ ಆಗ್ಬೇಕು ನಿಮ್ಗೆ. ಥು. ಕಾಯ್ಬೇಕಾ ಚಟ್ನಿಗೆ? ಕಾಯಿ ಬೇಡ, ನಿಮ್ಮನೆ ಚಟ್ನಿಗೆ ಬಿಡು. ನಮ್ಮನೆ ಕಾಯಿ ಬೇಡ ನಟರಾಜ, ನಿಮ್ಮನೆ ಚಟ್ನಿಗೆ ನಮ್ಮನೆ ತೆಂಗಿನಕಾಯ, ನಿಮ್ಮನೆ ಚಟ್ನಿಗೆ ನಟರಾಜ ಬೇಡ ಬಿಡಿಪ್ಪ. ಬಿಡು. ನಟರಾಜನ ನಾಟ್ಯ ನೋಡ್ಬೇಕಂತವನು ಅಪ್ಪ ಬಿಡು, ಬೇಡ, ಬನ್ನಿ ಒಳಗೋಗೋಣ ಬನ್ನಿಪ್ಪ. ದೊಡ್ಡವ್ರ ಜಗಳ ಬಂದೆ ಚಿಕ್ಕವ್ರ ತಲೆ ಹಾಕ್ಬಾರ್ದು. ಒಳಗೋಗಿ ಬಿಸಿ ಬಿಸಿ ಟೀ ಮಾಡ್ಕೊಂಬ. ನಂಗೆ ಏ ನಾಯಿ, ಇನ್ನೂ ನೀನ್ ಇಲ್ಲೇ ಇದ್ಯಾ? ಇವತ್ತು ನೀನ್ ಹೆಂಡತಿ ವಿದ್ಯೆ ಆಗೋದು ಗ್ಯಾರಂಟಿ ಕಣ. ಕಾಪಾಡಿ ಕಾಪಾಡಿ. ಇವತ್ತು ನೀನು ಸಾಯಿಸ್ತೀನಿ. ಅಪ್ಪ ಏನಪ್ಪ, ಒಂದೇ ಒಂದು ತೆಂಗಿನಕಾಯಿಗೋಸ್ಕರ ಇಷ್ಟೆಲ್ಲ ಬೇಕಪ್ಪ? ನಿನಗೆ ಗೊತ್ತಿಲ್ಲ ಕಣ, ಇವತ್ತು ಒಂದು, ನಾಳೆ ಇನ್ನೊಂದು. ಇವತ್ತು ಕೆಳಗ್ ಬಿದ್ದಿದ್ದು ಎತ್ಕೊಂಡಿದ್ದಾನೆ, ನಾಳೆ ಮರ ಹತ್ಬಿಟ್ಟು ಕತ್ಕೊಂಡು ಹೋಗ್ತಾನೆ. ಅವಾಗ ಏನಂತೀಯ? ಇಂಥವ್ರನ್ನೆಲ್ಲ ಪಾಪಸ್ ಕಳ್ಳಿ ತರ ಬೆಳಿಬೇಕಾದ್ರೆ ಚೂಟಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ಭಯಂಕರವಾದ ಭಸ್ಮಾಸುರಾಗ್ಬಿಡ್ತಾರೆ. ಕಾಯಿ ತಗೊಂಡೋಗು, ಚಟ್ನಿಗೆ ಆಗುತ್ತೆ. ಹೋಗು ಅಂದೆ. ಮೈ ಡಿಯರ್ ಸೊಸೆ, ಗಲಾಟೆ ನೋಡಿ ಟೆನ್ಷನ್ ಆದ್ಯಾ? ನೋ ನೋ ನೋ, ಸಿಂಪಲ್ ಮ್ಯಾಟರ್. ಅತ್ತೆ ಇಲ್ದೇ ಇರೋ ಮನೆ ಅಂದ್ರೆ ಆಳುಗಳದ್ದೇ ದರ್ಬಾರ್ ನೋಡು. ಕಂಟ್ರೋಲ್ ಮಾಡಕ್ಕೆ ನನ್ನಂತ ಅರಸ ಇರ್ಬೇಕಾಗತ್ತೆ. ಎಲ್ಲ ಚೆನ್ನಾಗಿ ನಡೀತಿದೆ. ಮೊದ್ಲು ಹರಿಯಣ್ಣನ ವಿಷಯ, ಆಮೇಲೆ ನಿಮ್ಗಳ ಜಗಳ, ಇವಾಗ ಅಪ್ಪನ್ ಲುಂಗಿ ಡ್ಯಾನ್ಸು. ಅಣ್ಣ, ನೀನ್ ಯಾರ್ದಾರು ಮನೇಲಿ ಈ ತರ ಎಲ್ಲ ನೋಡಿದ್ಯಾ? ಚಾನ್ಸೇ ಇಲ್ಲ ಬಿಡು. ನಮ್ಮನೇನೆ ತುಂಬಾ ಗ್ರೇಟ್. ಯಾಕೋ ಮೈ, ಇವಾಗಂತದ್ ಏನಾಯ್ತು? ಅದ್ಗೆ ಹೇಗ್ ಹೋದ್ರು ಅಂತ ನೀನ್ ನೋಡ್ದ? ಅವಳು ತಪ್ಪಾಗೇನ್ ತಿಳ್ಕೊಂಡಿಲ್ಲ ಕಣೋ, ನೀನೇ ಏನೇನೋ ತಿಳ್ಕೊತಾ ಇದೀಯಾ. ಅದೇಗಣ ಹೇಳ್ತೀಯ ಅವ್ರು ತಪ್ಪು ತಿಳ್ಕೊಂಡಿಲ್ಲ ಅಂತ? ನಾವಿರೋವರೆಗೂ ಈ ಮನೆಗೆ ಧೂಳು ಹಿಡ್ದಿರೋ ಗಾಜಿನ ತರ ಇತ್ತು, ಈಗ ನೆಟ್ಟಿಗಾಗಿರೋ ಕನ್ನಡಿ ತರ ಆಗಿದೆ. ಅದು ಹೊಡೆದೋಗ್ಬೇಕಾ ಹೇಳು? ಮನೇಲಿ ನಡೀತಿರೋದ್ ನೋಡಿದ್ರೆ ನನಗೆ ಅಸಹ್ಯ ಅನ್ಸುತ್ತೆ, ಇನ್ನು ಅವ್ರಿಗೆ ಹೇಗೆ ಅನ್ಸ್ಬೇಡ. ನಮ್ಮ ಮನೇಲಿ ಹೆಣ್ಣಿರಲ್ಲ ಅಂತ ಊರವ್ರು ಮಾತಾಡೋದ್ರಲ್ಲಿ ತಪ್ಪೇ ಇಲ್ಲ. ಮನೇಲಿ ಹೆಣ್ಣನ್ನ ಹೇಗ್ ಉಳಿಸ್ಕೋಬೇಕು ಅನ್ನೋ ಯೋಗ್ಯತೆನೆ ನಮ್ಗೆ ಗೊತ್ತಿಲ್ಲ ಅಣ್ಣ. ಈ ಮನೆ ಹಣೆ ಬರಾನೇ ಇಷ್ಟು.
ಏನಮ್ಮ ಯಾರು ಬೇಕಿತ್ತು? ಅದು ಈ ಮನೆ ಓನರ್. ನಾನೇ ಲಕ್ಷ್ಮೀ ಪ್ರಸಾದ್. ನನ್ನಿಂದ ಏನಾಗ್ಬೇಕಿತ್ತಮ್ಮ? ನಮಸ್ತೆ ಸರ್, ನನ್ನ ಹೆಸರು ಚಂದನ ಅಂತ. ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ನಲ್ಲ, ರೆಂಟ್ಗೆ ಮನೆ ಬೇಕು ಅಂತ. ಹಾ, ಗೊತ್ತಾಯ್ತು. ಬಾಮ್ಮ, ಟೀ ಕಾಫಿ ಏನಾದ್ರು ಕುಡಿತೀಯಾ? ಇಲ್ಲ ಇಲ್ಲ, ಏನು ಬೇಡ, ಪರವಾಗಿಲ್ಲ. ಏನ್ ಕೆಲಸ ಮಾಡ್ಕೊಂಡಿರೋದು ನೀವು? ಇನ್ನು ಈಗ ಕೆಲಸ ಹುಡುಕ್ತಾ ಇದ್ದೀನಿ. ಮದುವೆ ಆಗಿದೆಯಾ? ಗೊತ್ತಾಯ್ತು ಬಿಡಮ್ಮ, ಕೈಯಲ್ಲಿ ಹಿಡಿದು ತೋರ್ಸೋದೇನು ಬೇಡ. ನಿಮ್ ಗಂಡ ಏನ್ ಮಾಡ್ಕೊಂಡಿದ್ದಾರೆ? ಯಾಕಮ್ಮ, ಏನಾಯ್ತು? ನಿಮ್ ಗಂಡ ಏನ್ ಮಾಡ್ಕೊಂಡಿದ್ದಾರೆ? ಅದು ಅವ್ರ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ಸದ್ಯಕ್ಕೆ ವಾಪಸ್ ಬರೋದಕ್ಕೊಂದ್ 2 ವರ್ಷ ಆಗತ್ತೆ. ಓ, ಫಾರಿನ್ ಅಲ್ಲಿ ಇದಾರಾ? ಹಾ 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 ಸರ್. ಹಾಗಾದ್ರೆ ನೀನ್ ಇಲ್ಲಿ ಒಬ್ಳೇ ಇರ್ತೀಯಾ? ಹಾ, ನಂಗೆ ಇಲ್ಲಿ ಇಂಟರ್ವ್ಯೂ ಇದೆ, ಮುಂದೆ ಇಲ್ಲೇ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಂಗೇನು ಪ್ರಾಬ್ಲಮ್ ಇಲ್ಲ, ನಾನು ಒಬ್ಳೇ ಇರ್ತೀನಿ. ಸರಿ ಅಮ್ಮ, ಬಾ, ಮನೆ ತೋರಿಸ್ತೀನಿ. ಏನಮ್ಮ, ಮನೆಯೆಲ್ಲ ಓಕೆನಾ? ಓಕೆ ಸರ್, ಎಲ್ಲ ತುಂಬಾ ಚೆನ್ನಾಗಿದೆ. ನಂಗೆ ಫುಲ್ ಕಂಫರ್ಟಬಲ್ ಅನಿಸ್ತು. ಸರಿ, 9,000 ಬಾಡಿಗೆ, 90,000 ಅಡ್ವಾನ್ಸ್. 90,000ನಾ? ಏನಮ್ಮ 90 ಅಂತೀಯಾ? 90ನೇ ಇಸ್ವಿ ದಾಟಿದ್ಮೇಲೆ ಬೆಂಗಳೂರು ರಿಯಲ್ ಎಸ್ಟೇಟ್ ರಾಕೆಟ್ ತರ ಏರ್ಬಿಡ್ತು. ಎಲ್ಲ ಕಡೆ 10 ತಿಂಗಳು ಬಾಡಿಗೆ ಅಡ್ವಾನ್ಸ್ ತಗೊಂತಾರೆ. ಬೇಕಾದ್ರೆ 20 ಕಡಿಮೆ ಮಾಡ್ಕೊತೀನಿ. 70,000 ಓಕೆನಾ? ಇಲ್ಲ ಇಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೇ. ಸ್ವಲ್ಪ ಕಡಿಮೆ ಮಾಡ್ಕೋಬೋದಾ ಪ್ಲೀಸ್? ಸರಿ, 50,000 ಆದ್ರೆ ಆಗುತ್ತಾ? ಅದಕ್ಕೂ ಕಮ್ಮಿ ನನಗೆ ಆಗಲ್ಲಮ್ಮ. ಟೋಕನ್ ಅಡ್ವಾನ್ಸ್ ಕೊಟ್ರೆ ಫಿಕ್ಸ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾಳೆ ಇನ್ಯಾರಾದ್ರೂ ಬರ್ತಾರೆ. ಅಯ್ಯೋ, ಬೇಡ ಬೇಡ ಬೇಡ, ನಂಗೆ ಮನೆ ತುಂಬಾ ಇಷ್ಟ ಆಗಿದೆ. ನಾನು ಈಗಲೇ ಟೋಕನ್ ಅಡ್ವಾನ್ಸ್ ಕೊಡ್ತೀನಿ. ತಗೊಳ್ಳಿ. ಸರಿ ಅಮ್ಮ, ಯಾವಾಗ ಶಿಫ್ಟ್ ಆಗ್ಬೇಕಂತ ಇದೆಯಾ? ನಾಳೆನೆ.